ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಕೈಮಾ ಉಂಡೆ ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಬನ್ನಿ ನೋಡ್ಕೊಂಬರೋಣ. ಫಸ್ಟ್ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಹಾಕಾದ್ಮೇಲೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಬೇಕು. ಆಮೇಲೆ ಟೊಮೊಟೊನೂ ಅಷ್ಟೇನೆ, ಅದು ಕೂಡ ಸಣ್ಣದಾಗಿ ಕಟ್ ಮಾಡಿ ಟೊಮೊಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಹಾಕಿ 2 ಮಿನಿಟ್ಸ್ ತನಕ ಅದನ್ನು ರೋಸ್ಟ್ ಮಾಡಬೇಕು ಚೆನ್ನಾಗಿ. ಸೊ ರೋಸ್ಟ್ ಮಾಡಿದಷ್ಟು ಕೂಡ ಈ ಥರ ಮಾಡಿ ಹಾಕೋದ್ರಿಂದ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಈ ಥರ ರೋಸ್ಟ್ ಮಾಡಿ ಜಾರ್ಗೆ ರೋಸ್ಟ್ ಮಾಡಿರೋಂಥದ್ದೆಲ್ಲ ತೆಗೆದಿಟ್ಕೊಂಡು, ಸೊ ಇದೇ ಜಾರ್ಗೆನೇ 1 ಹಿಡಿಯಷ್ಟು ತೆಂಗಿನಕಾಯಿನ ಹಾಕಿ ಅದಕ್ಕೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಸೊ ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನು ಸೇರಿಸ್ಕೊಳ್ಳಿ. ಆಮೇಲೆ ಖಾರದ ಪುಡಿನೂ ಅಷ್ಟೇ 1 ಟೇಬಲ್ ಸ್ಪೂನು, ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ತರಿ ಇರಬಾರ್ದು. ಸೊ ಈ ಥರ ನೀಟಾಗಿ ಪೇಸ್ಟ್ ಆಗಿರಬೇಕು. ನೋಡಿ, ಈ ಥರ ಪೇಸ್ಟ್ ಆದಮೇಲೆ ಈ ಪೇಸ್ಟ್ನ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು. ಅದರಲ್ಲಿ ಇನ್ನು ಸ್ವಲ್ಪ ಪೇಸ್ಟ್ನ ಬಿಡಬೇಕು. ಬಿಟ್ಟಾದಮೇಲೆ ಅದೇ ಇದಕ್ಕೆ ಬೋನ್ಲೆಸ್ ಚಿಕನ್ಗಳು ಹಾಕೋಬೇಕು. ಬೋನ್ಲೆಸ್ ಚಿಕನ್ಗಳು ಮಾತ್ರ ತೊಗೊಬೇಕು. ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಚಿಕನ್ನ, ಸೊ ಅದೇ ಚಿಕನ್ಗೆ 1 ಈರುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣ್ಸಿನ್ಕಾಯಿ, 1 ಮೊಟ್ಟೆ ಪೂರ್ತಿ ಹಂಗೆ ಒಡೆದು ಹಾಕೋಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅದಕ್ಕೆ. ಸೊ ಇದನ್ನು ಕೂಡ ಮಿಕ್ಸಿಗೆ ಆಡಿಸ್ಬೇಕು. ಫುಲ್ ತರಿ ಇರಬೇಕು, ಇದು ಫುಲ್ ನೈಸ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆನ ಆಡಿಸಿಟ್ಕೊಂಡಿದ್ವಲ್ಲ ಅದ್ರ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡಲೆ ಹಾಕೋದ್ರಿಂದ ಪೌಡ್ರನ್ನು ಒಡೆಯಲ್ಲ ಉಂಡೆಗಳು. ಸೊ ಹಾಗಾಗಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ದಪ್ಪ ಉಂಡೆಗಳು ಬೇಕೋ ಅಷ್ಟು ನೀಟಾಗಿ ಉಂಡೆಗಳು ಮಾಡಿಕೊಂಡು ಇಟ್ಕೊಬೇಕು. ಸೊ ಹಾಗೆ ಇಟ್ಟಿದ್ವಲ್ಲ ಪ್ಯಾನು, ಅದೇ ಪ್ಯಾನ್ಗೆ ಎಣ್ಣೆ ಹಾಕಿ, ಸೊ ಬೋನ್ಸ್ ಚಿಕನ್ಗಳಿತ್ತಲ್ಲ, ಸೊ ಅದನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲೆನ, ಆ ಪೇಸ್ಟ್ನ ಹಾಕಿ 2 ಮಿನಿಟ್ಸ್ ತನಕ ಸ್ವಲ್ಪ ಬಿಡಬೇಕು, ಹಸಿ ವಾಸನೆ ಹೋಗೋ ತನಕ. ಸೊ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಎಷ್ಟು ಬೇಕೋ ನೀರಿನ ಪ್ರಮಾಣ ಅಷ್ಟು ನೋಡಿ ನೀರು ಹಾಕೋಬೇಕು. ಸೊ ನೀರು ಹಾಕ್ಕೊಂಡು ಇನ್ನು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಉಪ್ಪೆಲ್ಲ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ, ಸೊ ಕುದಿಯೋಕ್ಕೆ ಬಿಟ್ಬಿಡಿ. ಅದನ್ನು ಚೆನ್ನಾಗಿ ಕುದೀತಿದೆ. ಸೊ ಈ ಥರ ಕುದಿಬೇಕಾದ್ರೆ ಲೋ ಫ್ಲೇಮ್ ಮಾಡಿ ಉಂಡೆಗಳು ಕಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಒಂದೊಂದೇ ಬಿಡಬೇಕು. ಸೊ ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು, ಯಾಕಂದರೆ ಉಂಡೆಗಳು ಒಡೆದೋಗುತ್ತೆ. ಸೊ ಲೋ ಫ್ಲೇಮಲ್ಲೇ ಇಟ್ಟು 20 ಮಿನಿಟ್ಸ್ ತನಕ ತೆಗಿಯೋಕ್ಕೆ ಹೋಗ್ಬೇಡಿ. ಅದನ್ನು ಮುಚ್ಚಿ 20 ಮಿನಿಟ್ಸ್ ಆದಮೇಲೆ ತೆಗೆದ್ರೆ ನೋಡಿ ಕೈಮಾ ಸಾರು ರೆಡಿ ಆಗಿದೆ. ಸೊ ಈ ಥರ ಉಂಡೆಗಳು ಮೇಲೆ ಬರ್ತಾ ಇರುತ್ತೆ ಆಗಿದೆ ಅಂತ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.